ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಮಿನಿ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ವರ್ಕ್ ಮಾಡೋ ಆಫೀಸ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋಂಥದ್ದು. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೆ. ಬನ್ನಿ ನೋಡೋಣ ಆಫೀಸ್ ಹೇಗಿದೆ ಅಂತ. ಆಫೀಸ್ ಇರೋದು ಡ್ಯಾಲಸ್ ಡೌನ್ ಟೌನಲ್ಲಿ. ಸೊ ಹೊರಗಿಂದ ಬಿಲ್ಡಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಿನಿ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೆ. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೂಡ ಶೇರ್ ಮಾಡಿದ್ದೆ. ಸೊ ಒಟ್ಟು ಈ ಬಿಲ್ಡಿಂಗಲ್ಲಿ 51 ಫ್ಲೋರ್ಗಳಿದೆ. 42ನೇ ಫ್ಲೋರಲ್ಲಿ ನನ್ನ ಹಸ್ಬೆಂಡ್ ವರ್ಕ್ ಮಾಡೋ ಅಂಥದ್ದು. ಮಾರ್ನಿಂಗ್ ವ್ಯೂ ಅಂತೂ ಆಫೀಸಿಂದ ಹೊರಗಡೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನೈಟ್ ಟೈಮ್ ಹೋಗಿರೋದ್ರಿಂದ ಎಲ್ಲ ಕಡೆ ಕನ್ನಡಿನಲ್ಲಿ ಅಂದ್ರೆ ಎಲ್ಲ ಕಡೆ ಗ್ಲಾಸ್ ಅಲ್ಲಿ ನಮ್ಮನ್ನ ನಾವೇ ನೋಡೋ ತರ ಆಗ್ತಿತ್ತು. ಎಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರೆ, ಅಲ್ಲಿಂದ ಹೊರಗಡೆ ವ್ಯೂ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ನೋಡ್ಕೊಂಡು ಬಂದೆ. ಅದಾದ್ಮೇಲೆ ಮಕ್ಕಳು ಹಾಟ್ ಚಾಕ್ಲೇಟ್ ಬೇಕು ಅಂತ ಕೇಳಿದ್ರು. ಅಮೆರಿಕಾದಲ್ಲಿ ವಿಂಟರ್ ಬಂದ್ರೆ ಸಾಕು, ತುಂಬಾ ಜನ ಹಾಟ್ ಚಾಕ್ಲೇಟ್ ಕುಡಿಯೋದು ಒಂದು ಅಭ್ಯಾಸ ಇಲ್ಲಿ. ಸೊ ಕೇಳಿದ್ದಕ್ಕೆ ಹಸ್ಬೆಂಡ್ ಮಾಡ್ಕೊಡ್ತಾ ಇದ್ರು, ಮಕ್ಕಳು ಕೂಡ ಕುತ್ಕೊಂಡು ಕುಡಿತಿದ್ರು. ನಾನು ಕಾಫಿ ಮಾಡ್ಕೊಂಡು. ಹಾಗೆ ಇವಾಗ ನಾವು ಇದ್ದಿದ್ದು ಆಫೀಸ್ ಪ್ಯಾಂಟ್ರಿ, ದ ಕ್ಯೂಟೆಸ್ಟ್ ಕಾಫಿ ಸ್ಟೇಷನ್ ಆರ್ ಕಾಫಿ ಕಾರ್ನರ್, ವಾಟ್ ಎವರ್ ಕೀಪ್ಸ್ ಎವ್ರಿ ಒನ್ ಗೋಯಿಂಗ್ ಥ್ರೂ ದ ಡೇ ಅಂತ ಹೇಳ್ಬೋದು. ಇಲ್ಲೆಲ್ಲ ಆಫೀಸ್ ಪ್ಯಾಂಟ್ರಿ ಅಂತಾನೆ ಕರೀತಾರೆ, ಯಾಕಂದ್ರೆ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಚಾಕ್ಲೇಟ್, ಚಿಪ್ಸ್, ಈ ತರ ಒಂದಷ್ಟು ಸ್ನಾಕ್ಸ್ ಎಲ್ಲ ಇರುತ್ತೆ. ಸೊ ಅದರಿಂದ ಆ ರೀತಿ ಕರೀತಾರೆ. ಇನ್ನು ನಾವು ಇವಾಗ ರಿಸೆಪ್ಷನ್ ಹತ್ರ ಹೋಗ್ತಾ ಇದೀವಿ. ಆಫೀಸ್ ಸ್ಟೇಷನ್ ಆಪೋಸಿಟ್ ಅಲ್ಲಿ ಡೆಕೋರೇಟಿವ್ ಮೆಟಲ್ ಚೈನ್ ಕರ್ಟನ್ಸ್ ಹಾಕಿದ್ರು. ತುಂಬಾನೇ ಚೆನ್ನಾಗಿತ್ತು, ಒಂದು ಕ್ಲಾಸಿ ಟಚ್ ಕೊಡ್ತಾ ಇತ್ತು ಅಂತ ಹೇಳ್ಬೋದು. ಆಫೀಸ್ ಓವರ್ ಆಲ್ ಸ್ಪೇಸ್ ತುಂಬಾ ಎಲಿಗೆಂಟ್ ಅಂಡ್ ವೆಲ್ ಡಿಸೈನ್. ನಂಗೆ ಇಷ್ಟ ಆಗಿ ಮಾಡರ್ನ್ ಆರ್ಕಿಟೆಕ್ಚರಲ್ ಸ್ಟೇರ್ ಕೇಸ್. ವಾಕ್ ಮಾಡ್ತಾ ಇದ್ರೆ ಆಟೋಮ್ಯಾಟಿಕ್ ಆಗಿ ಆನ್ ಆಗೋ ಮೋಷನ್ ಸೆನ್ಸರ್ ಲೈಟಿಂಗ್ ಇರೋದ್ರಿಂದ ಕಂಪ್ಲೀಟ್ ಆಫೀಸ್ಗೆ ಸ್ಮಾರ್ಟ್ ಅಂಡ್ ಸೀಮ್ಲೆಸ್ ಫೀಲ್ ಬರ್ತಾ ಇತ್ತು. ನನ್ನ ಹಸ್ಬೆಂಡ್ಗಿಂತ ಈ ಆಫೀಸ್ ನಾನೇ ತುಂಬಾ ಇಷ್ಟಪಟ್ಟೆ ಅಂತ ಕಾಣುತ್ತೆ. ಸೊ ಅಷ್ಟೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಕ್ರಿಸ್ಮಸ್ ದಿನ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಸೊ ಅದು ಕೂಡ ನೋಡೋದಕ್ಕೆ ಸಿಕ್ತು. ಇದ್ರ ಜೊತೆಗೆ ವಾಲ್ ಮೇಲೆ ಸಕ್ಸಸ್, ಗ್ರೋತ್, ರೆಸ್ಪೆಕ್ಟ್, ಪಾರ್ಟ್ನರ್ಶಿಪ್, ಫ್ಯಾಮಿಲಿ, ಈ ತರ ಎಲ್ಲ ಕಡೆ ಒಳ್ಳೆ ಮೋಟಿವೇಶನಲ್ ವರ್ಡ್ಸ್ ಹಾಕಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಎಂಪ್ಲಾಯೀಸ್ಗೆ ಪಾಸಿಟಿವ್ ಎನರ್ಜಿ ಮತ್ತೆ ಮೋಟಿವೇಶನ್ ನ್ಯಾಚುರಲ್ ಆಗಿ ಬರುತ್ತೆ. ಓವರ್ ಆಲ್ ಈ ಆಫೀಸ್ ಇಂಟೀರಿಯರ್ ಮಾಡರ್ನ್, ಫಂಕ್ಷನಲ್ ಅಂಡ್ ಇನ್ಸ್ಪೈರಿಂಗ್ ಆಗಿ ಫೀಲ್ ಆಗ್ತಾ ಇತ್ತು. ಸೊ ನಾವು ಇವಾಗ ಬಂದಿರೋಂಥದ್ದು ಕೆಫೆಟೇರಿಯಾಗೆ. ಸೊ ಹಸ್ಬೆಂಡ್ ಇಲ್ಲಿ ಯಾವಾಗೆಲ್ಲ ಲಂಚ್ ಬಾಕ್ಸ್ ತಂದಿರಲ್ವೋ, ಇಲ್ಲಿ ಕೆಫೆಟೇರಿಯಾದಲ್ಲಿ ಊಟ ತಗೊಂಡು ತಿಂತಾರೆ. ಎಷ್ಟೊಂದು ಜನ ಮನೆಯಿಂದ ಲಂಚ್ ಬಾಕ್ಸ್ ಎಲ್ಲ ತಗೊಂಡು ಬರೋದಿಲ್ಲ, ಇಲ್ಲಿ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ ಅಂತ ಹೇಳ್ಬೋದು. ಈ ಜಾಗ ನನಗೆ ತುಂಬಾನೇ ಇಷ್ಟ ಆಯಿತು. ಆ ಡಾರ್ಕ್ ಟು ಬ್ರೈಟ್ ಗ್ರೇಡಿಯಂಟ್ ವಿತ್ ದ ವರ್ಡ್ಸ್ ಫಾರ್ ದ ಗುಡ್ ಡೇಸ್ ಅಹೆಡ್. ದಿಸ್ ಸಿಂಪಲೈಸಸ್ ಪ್ರೋಗ್ರೆಸ್ ಅಂಡ್ ಆಪ್ಟಿಮಿಸಮ್ ಫಾರ್ ದ ಗುಡ್ ಡೇಸ್ ಅಹೆಡ್. ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನೋ ಥರ ಮೆನ್ಷನ್ ಮಾಡಿದ್ರು. ಸೊ ತುಂಬಾನೇ ಇನ್ಸ್ಪೈರಿಂಗ್ ಆಗಿತ್ತು ಅಂತ ಹೇಳ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಬಂದು ಬೋರ್ ಆಯಿತು ಅಂತ ಅಂದರೆ ಅಥವಾ ತುಂಬ ಸ್ಟ್ರೆಸ್ ಫೀಲ್ ಆದಾಗ ಗೇಮ್ ರೂಮ್ ಕೂಡ ಇದೆ, ಬಂದು ಇಲ್ಲಿ ಆಟ ಆಡಿ ಮತ್ತೆ ಹೋಗಿ ಕೆಲಸ ಮಾಡ್ಬೋದು. ಸೊ ಹೊರಗಡೆಯಿಂದ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿದ್ರಿ, ಕಂಪ್ಲೀಟ್ ಡೌನ್ ಟೌನ್ ವ್ಯೂ ನೋಡ್ಬೋದು. ಆಫೀಸ್ ಒಳಗಿಂದ ಕೂತ್ಕೊಂಡು ಬೆಳಗ್ಗೆ ಟೈಮ್ ಬಂದಿದ್ದಿದ್ರೆ ಇನ್ನೂ ಅದ್ಭುತವಾಗಿ ನೋಡ್ಬೋದಾಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸಿರೋದು. ಸುಮ್ಮನೆ ಸ್ವಲ್ಪ ಹೊತ್ತು ಟೇಬಲ್ ಟೆನ್ನಿಸ್ ಎಲ್ಲ ಆಟ ಆಡಿ ಮಕ್ಕಳು ನಾವೆಲ್ಲ ಹೊರಟ್ವಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಅಮೆರಿಕಾದಲ್ಲಿ ನನ್ನ ಹಸ್ಬೆಂಡ್ ವರ್ಕ್ ಮಾಡೋ ಅಂತ ಆಫೀಸ್ ಇದೆ. ಸೊ ನನಗಂತೂ ನನ್ನ ಹಸ್ಬೆಂಡ್ ಮೇಲೆ ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ. ಅನ್ನೋದಾದ್ರೆ ಸ್ಟ್ರಗಲ್ಸ್ ಎಲ್ಲ ನೋಡಿದಿರಾ, ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಬಿಹೈಂಡ್ ದ ಸ್ಟೋರಿ ಹೇಳಬೇಕು ಅಂತ ಅಂದ್ರೆ ಒಂದು ದೊಡ್ಡ ಕಥೆನೇ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.